ನೋಡಿ, ಇವತ್ತು ನಮ್ಮ ಪ್ರತಿನಿಧಿಗಳು ಆಯಾ ಭಾಗದ ಜನರ ನಿರೀಕ್ಷೆಯನ್ನ ಮಾತನಾಡಿಸುವಂಥ ನಿರೀಕ್ಷೆಗಳ ಬಗ್ಗೆ ತಿಳಿದುಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಇನ್ನೇನು ಕೇವಲ 1 ಗಂಟೆ ಮಾತ್ರ ಬಾಕಿ ಇದೆ ಸಿದ್ದರಾಮಯ್ಯವರ ಬಜೆಟ್ ಮಂಡನೆಗೆ. 10:15ಕ್ಕೆ ಬಜೆಟ್ ಮಂಡನೆಯನ್ನು ಮಾಡಲಿದ್ದಾರೆ. ಸೊ ನೋಡಿ, ಮಂಡ್ಯ, ಮಂಗಳೂರು ಆಯಾ ಭಾಗದಲ್ಲಿ, ಜೊತೆಗೆ ಕಲಬುರಗಿ, ಜೊತೆಗೆ ಬೆಳಗಾವಿ ಭಾಗದಲ್ಲಿ ಜನರ ನಿರೀಕ್ಷೆ ಏನು ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಬೀದರ್ ಜನರ ನಿರೀಕ್ಷೆ ಏನು ಅನ್ನೋದ್ರ ಬಗ್ಗೆ ಅಲ್ಲಿನ ಜನರ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಳ್ಳಿ ಅವರು ಮಾತಾಡ್ತಾರೆ. ಮಲ್ಲಿಕಾರ್ಜುನ್, ಓವರ್ ಟು ಯು. ಹೌದು ನಾಗೇಂದ್ರ, ಇಡೀ ರಾಜ್ಯದ ಜನರ ಚಿತ್ತ ಇವತ್ತ ನಿಜಕ್ಕೂ ರಾಜಧಾನಿ ಅಂದ್ರೆ ಬೆಂಗಳೂರತ್ತ, ರಾಜ್ಯದ ಸರ್ಕಾರತ್ತ ಅಂತ ಹೇಳ್ಬೋದು. ರಾಜ್ಯ ಸರ್ಕಾರದ ಬಜೆಟ್ ಅತ್ತ ಸಾಕಷ್ಟು ಜನ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಈ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಗ್ಯಾರಂಟಿ ಯೋಜನೆ ಇರ್ಬೋದು, ಸಾಕಷ್ಟು ಯೋಜನೆಗಳು ಜಾರಿಗೆ ಮಾಡಿದ್ದಾರೆ. ಅದರ ಜನರ ನಿರೀಕ್ಷೆ ನಿಜಕ್ಕೂ ಬೆಟ್ಟದಷ್ಟು ನಿರೀಕ್ಷೆಗಳು ಅಂತ ಹೇಳ್ಬೋದು. ನೋಡ್ಬೋದು, ಸಾಕಷ್ಟು ಇಲ್ಲಿ ಜನರಿದ್ದಾರೆ, ಎಲ್ಲ ವಲಯದ ಜನರಿದ್ದಾರೆ, ಹಿರಿಯರಿದ್ದಾರೆ, ವ್ಯಾಪಾರಿಗಳಿದ್ದಾರೆ, ಬಿಸ್ನೆಸ್ ಮ್ಯಾನ್ ಇದ್ದಾರೆ, ರೈತರಿದ್ದಾರೆ. ನೇರವಾಗಿ ಒಬ್ಬ ರೈತ ಮುಖಂಡರನ್ನ ಮಾತಾಡಿಸ್ತೀನಿ. ಸರ್, ಟೋಟಲ್ ರಾಜ್ಯ ಸರ್ಕಾರದ ಇವತ್ತು ಬಜೆಟ್ ಇದೆ, ಏನು ನಿರೀಕ್ಷೆ ಇದೆ ನಿಮ್ಮ ಬೀದರಿಂದ? ಮೊದಲನೇದಾಗಿ ಇವತ್ತಿನ ಬಜೆಟ್ ಮಂಡನೆ ಮಾಡುವ ಶ್ರೀ ಸಿದ್ದರಾಮಯ್ಯನವರಿಗೆ ನಾನು ಅಭಿನಂದಿಸ್ತೀನಿ. ಆದರೆ ನಮ್ಮ ಒಂದು ಸಂಕಷ್ಟ ಏನಿದೆ, ಕಾರಂಜಾ ಯೋಜನೆ, ಬೀದರ್ನ ಜೀವನಾಡಿಯಾಗಿರುವ ಕಾರಂಜಾ ಯೋಜನೆ 40 ವರ್ಷ ಮೊದಲು ಕಾರಂಜಾ ಡ್ಯಾಮ್ ತಯಾರಾಯಿತು. ಆಗ ಒಂದು ನಾಮ ಮಾತ್ರಕ್ಕೆ 6,000 ರೂಪಾಯಿ ಪ್ರತಿ ಎಕರೆಗೆ ಪರಿಹಾರ ಕೊಟ್ಟರು. ಅದು ವೈಜ್ಞಾನಿಕ ಪರಿಹಾರ ಅಲ್ಲ. ನಾವು ಕೇಳ್ತಿರೋದು 40 ವರ್ಷದ ಹೋರಾಟ ಮಾಡ್ತಾಯಿದ್ದೆವು. ವೈಜ್ಞಾನಿಕ ಪರಿಹಾರ ಒಂದು ಎಕರೆಗೆ 25 ಲಕ್ಷ ಕೊಡಬೇಕಂತ ನಾವು ಕೇಳ್ತಾ ಇದ್ದೆವು. ನಿಮ್ಮ ನಿರೀಕ್ಷೆ ಇದೆ ಪರಿಹಾರ? ಹೌದು, ಕೊಡಬೇಕು ಅವರು. ಯಾಕಂದರೆ ಮೊನ್ನೆ ಉಪಮುಖ್ಯಮಂತ್ರಿಗಳು ನಮಗೆಲ್ಲ ಕರೆದು ಬೆಳಗಾವಿನಲ್ಲಿ ಕರೆದಲ್ಲಿ ಮೀಟಿಂಗ್ ಮಾಡಿದ್ರು, ಆಶ್ವಾಸನೆ ಕೊಟ್ಟರು, ನಾವೊಂದು ಸಮಿತಿ ಮಾಡ್ತೇವೆ, ನಿಮಗೆಲ್ಲ ಪರಿಹಾರ ಕೊಡ್ತೇವೆ ಅಂತ. ಇನ್ನೂವರೆಗೆ ಆಗಿಲ್ಲ. ಅವ್ರದ್ದು ಕಾರ್ಯರೂಪಕ್ಕೆ ತರಬೇಕು. ಇಲ್ಲ ಸಾಕಷ್ಟು ಗ್ಯಾರಂಟಿಗಳ ಯೋಜನೆ, ಗ್ಯಾರಂಟಿಗಳ ಜಾರಿ ಇವೆ ರಾಜ್ಯದಲ್ಲಿ. ಏನು ನಿರೀಕ್ಷೆ ಇದೆ ಬಜೆಟ್ ಮೇಲೆ ನಿಮ್ಮದು ಹಿರಿಯರಾಗಿ? ಗ್ಯಾರಂಟಿಗಳೇನು ಚೆನ್ನಾಗಿದೆ, ಆದರೆ ಅದಕ್ಕೆ ಸಂಪನ್ಮೂಲ ಕ್ರೋಢೀಕರಣ ಮಾಡಿ ಇದೇ ರೀತಿ ಅವರು ಜಿಲ್ಲೆಗೆ ಏನು ಬೇಕು ಸರ್? ಏನು ನಿರೀಕ್ಷೆ ಮಾಡ್ತೀರಿ ಜಿಲ್ಲೆಗೆ ಮುಖ್ಯವಾಗಿ ಅಂತಂದರೆ ರೈತರಿಗೆ ಸಾಲ ಮನ್ನಾ, ಆಮೇಲೆ ಇನ್ನೊಂದು ಅವರಿಗೆ ಮನೆಗಳ ವಸತಿ ಸೌಕರ್ಯ ಒದಗಿಸಬೇಕು. ಜಿಲ್ಲೆಗೆ ನೀರಿನ ಕೊರತೆ ಆಗಲೇ ಸ್ಟಾರ್ಟ್ ಆಗಿದೆ. ಆಮೇಲೆ ಮಳೆ ಅಭಾವದಿಂದ ಬೀದರ್ ಜಿಲ್ಲೆಯಿಂದ ಪ್ರವಾಸೋದ್ಯಮಿಗೆ ಭಾಳ ನಿರೀಕ್ಷೆಗಳಿದೆ. ಇಲ್ಲಿ ದೊಡ್ಡ ದೇವಸ್ಥಾನ ಪಾಪನಾಶ ಆಗಲಿ, ಗುರುದ್ವಾರ, ನರಸಿಂಹಜರ ಇದೆ. ಅದಕ್ಕೆ ಪ್ರವಾಸೋದ್ಯಮ ಅವತ್ತಿಗೆ ಉತ್ತೇಜನ ಕೊಟ್ಟು ಅದಕ್ಕೆ ಮೂಲ ಸೌಲಭ್ಯ ಮಾಡಿಕೊಡ್ಬೇಕು ಸರ್ಕಾರದಿಂದ. ಯಾತ್ರಿ ನಿವಾಸ ಇಲ್ಲ, ಇಲ್ಲಿ ಯಾತ್ರಿ ನಿವಾಸ ಅಂಥದ್ದು ಮಾಡಿದ ಪ್ರವಾಸೋದ್ಯಮ ಹೆಚ್ಚಿಗೆ ಇದು ಅಭಿವೃದ್ಧಿ ಆಗುತ್ತೆ. ಸೊ ಸರ್, ಏನು ನಿರೀಕ್ಷೆ ಮಾಡ್ತೀರಿ ಈ ಬಜೆಟಲ್ಲಿ? ಏನಿದೆ ನಿರೀಕ್ಷೆ? ಇವಾಗ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅನುಭವ ಮಂಟಪ ಕೆಲಸ ನಡೀತಾ ಇದೆ. ಆ ಅನುಭವ ಮಂಟಪ ಬೇಗ ಆಗಬೇಕಾದ್ರೆ ತಾವು ಬಜೆಟನ್ನು ಹೆಚ್ಚು ಇದರಲ್ಲಿ ಕೊಡಬೇಕಾಗಿ, ಹಾಗೂ ಬಂದ ಪ್ರವಾಸಿಗರಿಗೆ ತಾಣವನ್ನು ಆಗಲು ಎಲ್ಲ ಹೆಚ್ಚಿನ ಸೇವೆ ಮಾಡಬೇಕಾಗಿ ವಿನಂತಿ. ಸರ್, ಈಗ ಮಳೆ ಬರೀ ಭೀಕರ ಬರ ಅದ. ಇವತ್ತು ಆಲ್ರೆಡಿ ಏನದ ಬಾವಿಗಳೆಲ್ಲ ಬತ್ ನಡೆದಾವು, ಕೆರೆಗಳೆಲ್ಲ ಒಣಗಿ ನಡೆದಾವ, ರೈತರು ಸಾಕಷ್ಟು ಸಂಕಟದಲ್ಲಿದ್ದಾರೆ. ಏನು ನಿರೀಕ್ಷೆ ಮಾಡ್ತೀರಿ ಇಂಥ ಸಂದರ್ಭದಲ್ಲಿ ಸರ್ಕಾರದಿಂದ? ಏನು ಹೇಳ್ತೀರಿ? ಈಗ ಸರ್, ಬೀದರ್ ಜನತೆಗೆ ಇನ್ನೂ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಸರಿಯಾಗಿ. ಮತ್ತು ಇದು ನಮ್ಮೇನು ಬೀದರ್ ಜಿಲ್ಲಾ ಸಂಕೀರ್ಣ ಅದಲ್ಲ, ಇದು ಪದೇ ಪದೇ ನೆನಗುದಿಗೆ ಬೀಳ್ತದೆ. ಇದು ಇವತ್ತಿನ ತನಕ ಯಾರೂ ಕ್ರಮ ಕೈಗೊಳ್ತಾರೆ. ಇದು ಒಂದು ಏನದ ಆದಷ್ಟು ಜಲ್ದಿ ಶೀಘ್ರ ಮಾಡಬೇಕಂತೇಳಿ ನಮ್ಮದು ಇದು ಆಗ್ರಹ ಇದೆ ಸರ್. ಸರ್, ಏನು ನಿರೀಕ್ಷೆ ನಿಮ್ಮದು? ಸರ್, ಬೀದರ್ನಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತು ಕೊಡಬೇಕಂತೇಳಿ ಕೇಳ್ಕೊಳ್ತೀನಿ. ವ್ಯಾಪಾರಿಗಳದ್ದು ಬಿಸ್ನೆಸ್ ಟೋಟಲಿ ಏನೇನು ಡೆವಲಪ್ ಆಗಬೇಕು ಜಿಲ್ಲೆ ನಿಮ್ಮ ಪ್ರಕಾರ? ಈ ಬಜೆಟಲ್ಲಿ ಏನು ನಿರೀಕ್ಷೆ? ಇವು ಕೈಗಾರಿಕೆ ಹೆಚ್ಚು ಸ್ಥಾಪನೆ ಆಗಬೇಕು, ಎಲ್ಲ ಕಾರ್ಮಿಕ ಬಂಧುಗಳಿಗೆ ಕೆಲಸ ಸಿಗಬೇಕು ಅಂತೇಳಿ. ಸರ್, ಇಲ್ಲಿ ನಮ್ಮ ಆದರಣೀಯ ಸಿದ್ದರಾಮಯ್ಯ ಅವರು ಏನು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರಲ್ಲ, ನಮ್ಮ ಬೀದರ್ ಜಿಲ್ಲೆಯ, ನಮ್ಮ ಬೀದರ್ ಕರ್ನಾಟಕದ ಕಿರೀಟ. ಈ ಕಿರೀಟನಲ್ಲಿ ಯಾರೂ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ. ಇವರು ಇಲ್ಲಿ ಸಮಸ್ಯೆಗಳು ಇದೆ, ನಿರುದ್ಯೋಗ ಇದೆ, ಮತ್ತು ರೈತರಿಗೆ ಏನದ ಸಾಲ KPC ನಮ್ಮ ಸೊಸೈಟಿಲಿಂದ 1 ಲಕ್ಷ ಪರ್ ಎಕರ್ ಕೊಡ್ತೆ ಅಂತ ಅವ್ರು ವಚನ ಕೊಟ್ಟಿದ್ದಾರೆ. ಅವ್ರು ಏನು ಕೊಟ್ಟಿದ್ದಿಲ್ಲ. ಮತ್ತು ನೀರಿನ ಭಾಳ ಸಮಸ್ಯೆ ಇದೆ ಇಲ್ಲಿ. ಮತ್ತು ಪೌರ ಕಾರ್ಮಿಕರು ಯಾರು ಸ್ವಚ್ಛತೆ ಮಾಡ್ತಾ ಇಲ್ಲ. ಅವ್ರಿಗೇನು ಏನು ಡೆವಲಪ್ ಸಚಿವರೇ ಬೀದರ್ ಜಿಲ್ಲೆಯವರು ಇದ್ದಾರಲ್ಲ ಸರ್, ಅವ್ರು ಏನು ಕೆಲಸ ಮಾಡ್ತಾ ಇಲ್ಲ. ಅವ್ರು ಏನು ಕೆಲಸ ಬರೀ ನಮ್ಮ ಆದರಣೀಯ ಈಶ್ವರ್ ಖಂಡ್ರೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಅವರು ಈ ಭಾಗಕ್ಕೆ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಸರ್, ಇಲ್ಲಿ ಮೇನ್ ಪ್ರಾಬ್ಲಮ್ ಅಂದ್ರೆ ಇಲ್ಲಿ ಏನಿದೆ ಬೀದರ್ಕಂದ್ರೆ ಒಂದು ಮಿನಿ ವಿಧಾನಸೌಧ ಬೇಕಾಗಿದೆ ಇಲ್ಲಿ. ಅದು ಒಂದು, ಯಾಕಂದ್ರೆ 10 ವರ್ಷ 15 ಎಲ್ಲ ತಾಲೂಕದಲ್ಲಿ ಇವೆ ಮಿನಿ ವಿಧಾನಸೌಧ, ಬೀದರ್ದಲ್ಲಿ ಇಲ್ಲ. ಯಾಕಿಲ್ಲ? ಯಾಕೆ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇಲ್ಲ? ಈ ಇಚ್ಛಾಶಕ್ತಿ ಅಂತಿಲ್ಲ, ಇಲ್ಲ. ಮೇನ್ ಅಂತಂದರೆ ದುಡ್ಡಿನ ಕೊರತೆ ಅಂತ ಇಲ್ಲ. ಸರ್ಕಾರ ಇದೆ, ಸರ್ಕಾರದಲ್ಲಿ ಒಂದು 5 ನಿಮಿಷದಲ್ಲಿ ಅವರು ಇದು ಮಾಡ್ಬೋದು. ನಾವು ಈ ಬಜೆಟ್ದಲ್ಲಿ ಸಿದ್ದರಾಮಯ್ಯನವ್ರಿಗೆ ಭಾಳ ಅನುಭವ ಇದೆ. ಅವರು ಯಾವ ಭಾಗದ ಜನರ ನಿರೀಕ್ಷೆ ಏನು ಅನ್ನೋದ್ರ ಬಗ್ಗೆ, ಅಲ್ಲಿನ ಜನರನ್ನು
ನಮ್ಮ ಪ್ರತಿನಿಧಿಗಳು ಮಾತಾಡಿಸುವಂಥ ಕೆಲಸವನ್ನು ಮಾಡಿದ್ರು. ನಮ್ಮ ಎಲ್ಲ ಪ್ರತಿನಿಧಿಗಳು ಕೂಡ ಥ್ಯಾಂಕ್ ಯು ಸೋ ಮಚ್. ನೋಡಿ, ಇನ್ನೇನು 1 ಗಂಟೆ ಮಾತ್ರ ಬಾಕಿ ಇರುವಂಥದ್ದು. ಸಿದ್ದರಾಮಯ್ಯವರು ಆಗಮಿಸ್ತಾರೆ, ಮಹತ್ವದ ಬಜೆಟನ್ನು ಘೋಷಣೆ ಮಾಡ್ತಾರೆ ಎನ್ನುವ ಕುತೂಹಲ, ನಿರೀಕ್ಷೆ ಎಲ್ಲವೂ ಕೂಡ ಇದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪಕ್ಷದ ವಕ್ತಾರರು ಏನು ಹೇಳ್ತಾರೆ